ಬನ್ನಿ ಫ್ರೆಂಡ್ಸ್, ಸ್ಪೆಷಲ್ ಪನ್ನೀರ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸು ನಾನೇ ಮಾಡಿಕೊಂಡಿರೋ ಪನ್ನೀರ್ ಇದೆ. ಬಾಸ್ಮತಿ ರೈಸ್ 2 ಕಪ್ಪಸ್ ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೀಟಾಗಿ. ಈಗ ಇದಕ್ಕೆ ನಾನು ದಪ್ಪದಾಗಿ ಹೆಚ್ಚಿರೋ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಶುಂಠಿ ಮತ್ತು 4ರಿಂದ 5 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ತೊಗೊಂಡಿದ್ದೀನಿ, ಮೆಣಸುಕಾಳು, ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು, ಕೆಚಪ್ ತೊಗೊಂಡಿದ್ದೀನಿ, ಟೊಮ್ಯಾಟೊ ಕೆಚಪ್ಪು, ವಿನಿಗರು ಮತ್ತು ಒಗ್ಗರಣೆಗೆ ಎಣ್ಣೆ. ಈಗ ಮೊದಲಿಗೆ ನಾನಿಲ್ಲಿ ಮಾಡಿಟ್ಕೊಂಡಿರೋ ಪನ್ನೀರನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊತೀನಿ ಕ್ಯೂಬ್ಸ್ ಆಗಿ. ನೋಡ್ಬೋದು ಈ ಥರ ಎಷ್ಟು ನೀಟಾಗಿ ಬರುತ್ತೆ. ನಾನು ಯೂಶ್ವಲಿ ಮನೆಯಲ್ಲೇ ಮಾಡ್ಕೋತೀನಿ ನಾನು ಪನ್ನೀರನ್ನ. ಈ ಥರ ನಾನು ಸಣ್ಣದಾಗೆಲ್ಲ ಈಗ ನೋಡ್ಕೊಳ್ಳಿ, ಸೈಜ್ ನೋಡ್ಕೊಂಡು ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನೀಟಾಗಿ ತೊಳ್ಕೊಂಡು ನಾನಿಲ್ಲಿ ಒಂದು ಸೈಡಲ್ಲಿ ಒಂದು ಪಾತ್ರೆಗೆ ಬಾಯ್ಲ್ ಮಾಡೋಕ್ಕೆ ಹಾಕ್ತೀನಿ. ಆಲ್ರೆಡಿ ನೀರು ಕುದಿಯೋಕೆ ಇಟ್ಟಿದ್ದೆ ನಾನು. ಈಗ ಇದಕ್ಕೆ ನಾನು ಅಕ್ಕಿ ಸೇರಿಸ್ಕೊಳ್ತೀನಿ. ಒಂದು ಕಡೆ ಅಕ್ಕಿ ಕುದೀತಾ ಇರಲಿ, ಅಷ್ಟರಲ್ಲಿ ನಾವೇನು ಮಾಡೋಣ, ಈಗ ಒಗ್ಗರಣೆ ತೊಗೊಳ್ಳೋಣ. ನಮ್ಮದು ಒಗ್ಗರಣೆ ಆಗೋಷ್ಟೊತ್ತಿಗೆ ಅನ್ನ ನೀಟಾಗಿ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಒಗ್ಗರಣೆ ಆಗೋಷ್ಟೊತ್ತಿಗೆ ಇದು ನೀಟಾಗಿ ಬಂದುಬಿಡುತ್ತೆ. ಮಧ್ಯ ನೀವು ನೋಡ್ತಾ ಇರಿ, ಅಕ್ಕಿ ತುಂಬ ಸ್ಮ್ಯಾಶ್ ಆಗಬಾರ್ದು, ರೈಸು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ನಾನು ಯೂಶ್ವಲಿ ಒಗ್ಗರಣೆಗೆ ಕಡಲೆ ಬೀಜದ ಎಣ್ಣೆ ಯೂಸ್ ಮಾಡ್ತೀನಿ. ನಾನಿಲ್ಲಿ 2-3 ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಪ್ಯೂರ್ ನಟ್ಟವ್ರದ್ದು ಹಾಕ್ಕೊಳ್ತೀನಿ ಕಡಲೆ ಬೀಜದ ಎಣ್ಣೆ. ಈಗ ಇದಕ್ಕೆ ನಾನು ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿಲ್ಲ. ಎಣ್ಣೆ ಕಾಯ್ದಿದ ತಕ್ಷಣ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಬಿಡೋಣ. ಈಗ ಎಣ್ಣೆ ಕಾದಿದೆ. ನಾನು ಇದಕ್ಕೆ ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋದು ಶುಂಠಿ ಹಾಕ್ಕೊಳ್ತೀನಿ. ಈಗ ಶುಂಠಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ 4ರಿಂದ 5 ಏನು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಚಟಪಟ ಅನ್ನಬೇಕು. ಅಂದಿದ ತಕ್ಷಣ ನಾನೀಗ ಇದಕ್ಕೆ ಪೆಪ್ಪರ್ನ ನಾನು ಫುಲ್ ಹಾಕ್ತಾರೆ ಹಾಗೆ ನಾನು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೀನಿ. ಅಂದರೆ ಫ್ಲೇವರು ಅರೋಮ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೆ. ನೀಟಾಗಿ ಫ್ರೈನೂ ಆಗುತ್ತೆ. ಈಗ ನೋಡಿ ಈ ಥರ ಜಜ್ಜಿಕೊಂಡು ನಾನು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಉದ್ದುದಕ್ಕೆ ಹೆಚ್ಚಿರೋದು ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೆ ನಾನು. ಈರುಳ್ಳಿ ಫ್ರೈ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಸುಮ್ಮನೆ ಬಾಡಿಸ್ಕೊಳ್ಳಿ ಫಸ್ಟು ಸ್ಟಾರ್ಟಿಂಗು. ಆಗಿದ ತಕ್ಷಣ ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟು ಉದ್ದುದಾಗಿ ಹೆಚ್ಚಿದ್ದೀನಿ. ಫ್ರೈಡ್ ರೈಸ್ಗೆ ಯೂಶ್ವಲಿ ಉದ್ದುದಾಗಿ ಹೆಚ್ಚಿದ್ರೇ ವೆಜಿಟೇಬಲ್ಸ್ ತುಂಬ ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜ್ದು. ಈಗಿದು ಕ್ಯಾರೆಟು, ಆನಿಯನು ಮತ್ತು ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಫ್ರೈ ಆಗಲಿ. ಜಾಸ್ತಿ ಫ್ರೈ ಆದರೂ ಚೆನ್ನಾಗಿರಲ್ಲ. ಫ್ರೈಡ್ ರೈಸ್ಗೆಲ್ಲ ಸ್ವಲ್ಪ ಕ್ರಿಸ್ಪ್ನೆಸ್ ಇರಬೇಕು, ವೆಜಿಟೇಬಲ್ಸ್ ಅಂದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತೀನಿ. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ವಿನಿಗರ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಫ್ರೈ ಆಗಲಿ. ಟೊಮ್ಯಾಟೊ ಕೆಚಪ್ ಯೂಸ್ ಮಾಡ್ತಾಯಿದ್ದೀನಿ. 3 to 4 ಸ್ಪೂನ್ ಕೆಚಪ್ ಹಾಕ್ಕೊಳ್ತೀನಿ ನಾನು. ಹಾಕ್ಕೊಂಡು 1-2 ನಿಮಿಷ ಬಾಡಿಸೋಣ. ನೋಡಿ ಈ ಥರ ಆಗಬೇಕು. ಆದಮೇಲೆ ನಾನೇನು ಪನ್ನೀರ್ ಮಾಡಿ ಇಟ್ಕೊಂಡಿದ್ನಲ್ಲ, ನಾನು ಕ್ಯೂಬ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪನ್ನೀರನ್ನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಅನ್ನ ಮಾಡಿಟ್ಕೊಂಡಿದ್ನಲ್ಲ ನಾನು ರೈಸು, ಆ ರೈಸ್ನೀಗ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಇದೆಲ್ಲ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ. ತುಂಬ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಸಾಲ್ಟ್ ಹಾಕ್ತಿದ್ದೀನಿ ಲಾಸ್ಟಿಗೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.